ಈ ನಡುವೆ ಛಲವಾದಿ ನಾರಾಯಣಸ್ವಾಮಿ ಅವರು ಚಂದ್ರು ಲಮಾಣಿ ಮತ್ತು ಕೃಷ್ಣ ನಾಯಕ್ ಅವರ ಬೆನ್ನಿಗೆ ನಿಂತಿದ್ದಾರೆ. ಇನ್ನೂ ಯಾವುದು ಕನ್ಫರ್ಮ್ ಆಗಿಲ್ಲ ಅಂದಾಗ ಅನುಮಾನ ಪಡ್ತಕ್ಕಂಥದ್ದು ಸರಿಯಲ್ಲ ಅಂತ. ವರದಿ ಬರುವವರೆಗೂ ಯಾರ ಮೇಲೂ ಅನುಮಾನ ಬೇಡ. ಯತ್ನಾಳ್ ಸೇರಿ 4 ಮತಗಳನ್ನು ಜೆಡಿಎಸ್ಗೆ ಹಾಕಲು ಹೇಳಿದ್ವಿ. ನಾವು ಹೇಳಿದಂತೆಯೇ 4 ಮತಗಳು ಜೆಡಿಎಸ್ಗೆ ಬಿದ್ದಿವೆ. ಅಡ್ಡ ಮತದಾನದ ಲಿಸ್ಟ್ನಲ್ಲಿ ಲಮಾಣಿ, ಕೃಷ್ಣ ನಾಯಕ್ ಹೆಸರು ಪ್ರಸ್ತಾಪದಿಂದ ಬೇಸರವಾಗಿದೆ ಅಂತ ಮೇಲ್ಮನೆ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಅವರ ಬೆನ್ನಿಗೆ ನಿಂತು ಮಾತನಾಡಿದ್ದಾರೆ. ಕೌಟಿಲ್ಯಗೆ ಬಂದ 30ರಲ್ಲಿ 1 ಮತ ತಿರಸ್ಕೃತವಾಗಿದೆ. ಅಲ್ಲಿಗೆ ಅವ್ರಿಗೆ 29 ಬಂತು. ಲಿಂಗರಾಜ ಪಾಟೀಲ್ ರವರಿಗೆ ನಾವೇನು 30 ಫಿಕ್ಸ್ ಮಾಡಿದ್ವಿ, ಅವ್ರಿಗೆ 27 ಬಂದಿದೆ ಅಂತಂದರೆ ಅದು 3 ನಮ್ಮ ಪಟ್ಟಿಯಲ್ಲಿ ಇರ್ತಕ್ಕಂಥವರು ಎಲ್ಲೋ ಕ್ರಾಸ್ ವೋಟ್ ಮಾಡಿದ್ದಾರೆ. ಇದು ಈಗ ಅನುಮಾನಕ್ಕೆ ಕಾರಣ ಆಗಿದೆ. ಆದರೆ ನಾವು 3 ಜನರನ್ನ ಏನು ಒಟ್ಟಿಗೆ 4 ನಮ್ಮ ಇವ್ರನ್ನ ಸಾಹುಕಾರರನ್ನ ಸೇರಿ, ಯತ್ನಾಳ್ ಸಾಹುಕಾರನ್ನ ಸೇರಿ 4 ಏನು ನಾವು ಫಿಕ್ಸ್ ಮಾಡಿದ್ವಿ, ಅದರಲ್ಲಿ 4 ಅವ್ರಿಗೆ ಹೋಗಿದೆ. 1 ಯತ್ನಾಳ್ ಅವರು, 2ನೇದು ಕೃಷ್ಣ ನಾಯ್ಕು, 3ನೇದು ನಮ್ಮ ಚಂದ್ರು ಲಮಾಣಿ, 4ನೇದು ದುರ್ಯೋಧನ ಹೈವಳೆ. ಈಗ ಈ 4 ಹೆಸರುಗಳು ಲಿಂಗರಾಜ್ ಪಾಟೀಲ್ ಅವರ ಪಟ್ಟಿಯಲ್ಲಿ ಇವ್ರದ್ದಿಲ್ಲ, ಇವರಿಗೆ ಅದು ಸಂಬಂಧ ಇಲ್ಲ. ಅಲ್ಲಿರ್ತಕ್ಕಂಥ 3 ಅನುಮಾನಾಸ್ಪದ ಇದೆ. ಅದಕ್ಕೆ ಈಗಾಗಲೇ ಒಂದು ಸಮಿತಿಯನ್ನು ನಮ್ಮ ಪಕ್ಷದ ಅಧ್ಯಕ್ಷರು ಈಗಾಗಲೇ ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ. 25ನೇ ತಾರೀಕಿನ ಒಳಗಾಗಿ ಆ ಸಮಿತಿಯೇ ವರದಿ ಕೊಡಬೇಕು. ಅಲ್ಲಿ ಯಾರ ಬಗ್ಗೆ ಅನುಮಾನ ಇದೆ ಅಂತಕ್ಕಂಥದ್ದು